ಕಣ್ಣಿಗೆ ಕಾಣಿಸದ ಆದ್ರೆ ಇದೆ ಅಂತ ನಾವು ನಂಬೋ ಒಂದು ಶಕ್ತಿ. ಇದರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇವತ್ತು ನಾವು ಮಾತಾಡೋಕ್ ಹೊರಟಿರೋದು ಇದೇ ಒಂದು ಆಳವಾದ ವಿಷಯದ ಬಗ್ಗೆ. ಅದೇ ನಿರಾಕಾರ ದೈವಿಕ ಶಕ್ತಿ. ದೇವ್ರು ಇದಾನ, ಇದ್ರೇ ಯಾಕೆ ಕಾಣ್ಸಲ್ಲ? ಬಹುಶಃ ಪ್ರತಿಯೊಬ್ರು ತಲೆಯಲ್ಲೂ ಒಂದ್ಸಲನಾದ್ರೂ ಬಂದೇ ಬರೋ ಪ್ರಶ್ನೆ ಇದು, ಅಲ್ವಾ? ಇವತ್ ನಾವು ಈ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಸರಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಶುರು ಮಾಡೋಕು ಮುಂಚೆ ಬನ್ನಿ ಒಂದು ಸಿಂಪಲ್ ಲಾಜಿಕ್ನ ನೋಡೋಣ. ನಮ್ಮ ಪಯಣ ಶುರುವಾಗೋದೇ ನಮ್ಮ ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡೋದ್ರಿಂದ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಈಗ ಒಬ್ಬ ಮಗು ಇದೆ ಅಂದ್ರೆ ಅದಕ್ಕೊಬ್ಬ ತಂದೆ ಇರಲೇಬೇಕು ಅನ್ನೋದು ಪ್ರೂಫ್ ಅಲ್ವಾ? ಅದೇ ಲಾಜಿಕ್ ಪ್ರಕಾರ ಇಷ್ಟು ದೊಡ್ಡ ಸೃಷ್ಟಿ ಇದೆ ಅಂದ್ಮೇಲೆ ಇದಕ್ಕೊಬ್ಬ ಸೃಷ್ಟಿಕರ್ತ ಇರಲೇಬೇಕಲ್ವಾ ಅಂತ ವಾದಿಸಲಾಗುತ್ತೆ. ಇದು ನಮ್ಮ ಚರ್ಚೆಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೆ. ಈಗ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ನಾವು ಹುಡುಕ್ತಿರೋ ಉತ್ತರ ಎಲ್ಲೋ ಇಲ್ಲ, ಅದು ದೇವರು ಅನ್ನೋ ಪದದಲ್ಲೇ ಇದೆ. ಹೌದು, ಆ ಪದವನ್ನ ಬ್ರೇಕ್ ಮಾಡಿದ್ರೆ ಸಾಕು, ಒಂದು ಅದ್ಭುತವಾದ ಅರ್ಥನೇ ಸಿಕ್ಬಿಡುತ್ತೆ. ಸರಿ, ಹಾಗಾದ್ರೆ ಆ ಪದವನ್ನ ಒಡೆದು ನೋಡೋಣ. ದೇವರು ಪದದ ಮೊದಲನೆಯ ಅಕ್ಷರ ದೇ. ದೇ ಅಂದ್ರೆ ದೇಹವಿಲ್ಲದವನು ಅಂತ, ಅಂದ್ರೆ ಯಾವುದೇ ಫಿಸಿಕಲ್ ಬಾಡಿ ಇಲ್ಲದವನು. ಮುಂದಿನ ಅಕ್ಷರ ವ. ವ ಅಂದ್ರೆ ಏನು? ವರ್ಣವಿಲ್ಲದವನು, ಅಂದ್ರೆ ಯಾವುದೇ ನಿರ್ದಿಷ್ಟ ಬಣ್ಣ ಇಲ್ಲದವನು. ಇನ್ನು ಕೊನೆಯದಾಗಿ ರು. ಇದರ ಅರ್ಥ ರೂಪವಿಲ್ಲದವನು, ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಶೇಪ್ ಅಥವಾ ಫಾರ್ಮ್ ಇಲ್ಲದವನು. ಹಾಗಾದ್ರೆ ಈ ಮೂರನ್ನೂ ಸೇರಿಸಿ ನೋಡಿದ್ರೆ ಏನಾಯ್ತು? ದೇಹ ಇಲ್ಲ, ವರ್ಣ ಇಲ್ಲ, ರೂಪನೂ ಇಲ್ಲ. ಈ ಮೂರೂ ಇಲ್ದಿರೋ ಸ್ಥಿತಿಗೇನೆ ನಾವು ನಿರಾಕಾರ ಅಂತ ಕರೆಯೋದು. ನೋಡಿದ್ರಾ? ಉತ್ತರ ಆ ಪದದಲ್ಲೇ ಇತ್ತು. ಸೊ ನಿರಾಕಾರ ಅಂದ್ರೆ ಅದು ಕಣ್ಣಿಗೆ ಕಾಣೋ ಒಂದು ವಸ್ತುವಲ್ಲ, ಬದಲಿಗೆ ಅದೊಂದು ಫಿಸಿಕಲ್ ಅಲ್ಲದ ಎನರ್ಜಿ. ಇದೇ ಕಾರಣಕ್ಕೆ ದೇವರನ್ನ ಒಬ್ಬ ವ್ಯಕ್ತಿಯಾಗಿ ಹುಡುಕೋ ಬದಲು ಎಲ್ಲೆಲ್ಲೋ ಇರೋ ಒಂದು ಶಕ್ತಿ ಅಂತ ಅರ್ಥ ಮಾಡ್ಕೋಬೇಕು ಅನ್ನೋದು ಇದ್ರ ಹಿಂದಿನ ಐಡಿಯಾ. ಸರಿ, ರೂಪ ಇಲ್ಲದ ಶಕ್ತಿ ಅಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು, ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಸುತ್ತಮುತ್ತಾನೆ ಬೆಸ್ಟ್ ಎಕ್ಸಾಂಪಲ್ಸ್ ಇವೆ. ಬನ್ನಿ ಒಂದು ಸೂಪರ್ ಅನಾಲಜಿ ಮೂಲಕ ಇದನ್ನ ಇನ್ನಷ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ಕರೆಂಟನ್ನೇ ತಗೊಳ್ಳಿ. ವೈರ್ ಒಳಗೆ ಹೋಗೋ ಎಲೆಕ್ಟ್ರಿಸಿಟಿ ನಮ್ಗೆ ಕಾಣಿಸ್ತಾ? ಖಂಡಿತ ಇಲ್ಲ. ಆದ್ರೆ ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಉರಿಯುತ್ತೆ, ಫ್ಯಾನ್ ತಿರುಗತ್ತೆ, ಅದರ ಎಫೆಕ್ಟನ್ನ ನಾವು ಫೀಲ್ ಮಾಡ್ತೀವಿ ಅಲ್ವಾ? ಸೇಮ್ ಅದೇ ರೀತಿ ಪರಮಾತ್ಮ ಶಕ್ತಿ ಕೂಡ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಅದನ್ನ ಅನುಭವಿಸಬಹುದು ಅನ್ನೋದೇ ಇಲ್ಲಿರೋ ಪಾಯಿಂಟ್. ಹಾಗಾದ್ರೆ ಇಷ್ಟೆಲ್ಲ ಲಾಜಿಕ್, ಎಕ್ಸಾಂಪಲ್ಸ್ ಎಲ್ಲ ಆದ್ಮೇಲೆ ನಾವು ಎಲ್ಲಿಗೆ ಬಂದು ನಿಲ್ತೀವಿ? ಬಹುಶಃ ಅಲ್ಟಿಮೇಟ್ ಪ್ರೂಫ್ ಎಲ್ಲೋ ಹೊರಗಡೆ ಇಲ್ಲ, ಅದು ನಮ್ಮ ಒಳಗೇನೇ ಇದೆ. ಇಲ್ಲಿ ಲಾಜಿಕ್ಕಿಂತ ಹೆಚ್ಚಾಗಿ ಎಕ್ಸ್ಪೀರಿಯನ್ಸ್ಗೆ ಬೆಲೆ ಜಾಸ್ತಿ. ಸೊ ನಮ್ಮ ಮೊದಲನೇ ಪ್ರಶ್ನೆಗೆ ವಾಪಸ್ ಬರೋಣ. ದೇವ್ರು ಯಾಕೆ ಕಾಣಿಸಲ್ಲ? ಉತ್ತರ ಈಗ ಸಿಂಪಲ್ ಆಗಿದೆ. ಯಾಕಂದ್ರೆ ಆ ಶಕ್ತಿ ಇರೋದು ಕಣ್ಣಿಂದ ನೋಡಕ್ಕೆಲ್ಲ, ಅದನ್ನ ನಮ್ಮೊಳಗೆ ಅನುಭವಿಸಕ್ಕೆ ಮಾತ್ರ ಸಾಧ್ಯ. ಹಾಗಾದ್ರೆ ಅದನ್ನ ಅನುಭವಿಸೋದು ಹೇಗೆ? ಅದಕ್ಕೆ ಹೇಳೋದು, ಧ್ಯಾನದಲ್ಲಿರುವಾಗ ಆ ಶಕ್ತಿಯನ್ನ ಫೀಲ್ ಮಾಡ್ಬೋದು ಅಂತ. ಇದು ಬರೀ ತರ್ಕದ ಮಟ್ಟದಲ್ಲಿ ಉಳಿಯಲ್ಲ, ಪರ್ಸನಲ್ ಎಕ್ಸ್ಪೀರಿಯನ್ಸ್ಗೆ ದಾರಿ ಮಾಡುತ್ತೆ. ಸೊ ಕೊನೆಯದಾಗಿ ಒಂದು ಯೋಚನೆ. ಒಂದು ವೇಳೆ ಆ ಪರಮ ಸತ್ಯವನ್ನ ನೋಡೋದು ಸಾಧ್ಯವಿಲ್ಲ, ಅದನ್ನ ಬರೀ ಅನುಭವಿಸೋಕೆ ಮಾತ್ರ ಸಾಧ್ಯ ಆಗಿದ್ರೆ, ಈ ಬಗ್ಗೆ ಯೋಚನೆ ಮಾಡಿ.